ರಾಜ್ಯಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ಕಮಿಷೆ ಕಮ್ 50-100 ಕರೋಡ್ ಜನಸಂಖ್ಯೆ ಬಂದ್ರೂ ಈ ನದಿ ಮತ್ತು ಇಲ್ಲಿನಂಥ ವ್ಯವಸ್ಥೆ ಇಡೀ ಭೂಮಂಡಲದಾಗ ಯಾರೂ ಮಾಡಿಲ್ಲ. ಅಂಥ ಒಂದು ವ್ಯವಸ್ಥೆ ಈ ಯುಪಿ ಸರ್ಕಾರ ಮಾಡ್ಯದಂತ ಹೇಳಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಯಾಕಂದ್ರೆ ಯೂಟ್ಯೂಬ್ದವ್ರು ಕೆಲವೊಬ್ಬರು ಏನಂದ್ರೆ ಅಲ್ಲಿ ಅಷ್ಟು ಜನ ನಿಂತ 35 ಕಿಲೋಮೀಟ್ರ್ ಹಿಂದೆ ರೊಕ್ಕಿಸ್ಲತ್ತಾರ, 100 ಕಿಲೋಮೀಟ್ರ್ ಹಿಂದೆ ಮಾಡಬೇಕು. 2-3 ದಿವಸ ಏನಂದ್ರೆ ನೀವು ಸಂಗತ ಆಹಾರ ತಗೊಂಡು ಬಂದು ನೀವು ಉಣ್ಕೋತ ಇರ್ಬೇಕಾಯ್ತು ರೋಡಿನ ಮೇಲೆ ಅಂತೇಳಿ ಮಂದಿಗೆ ಹೇಳಿ ತಲೆ ಏನಂದ್ರೆ ಬ್ರೇನ್ ಔಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೇನಿಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಆ ಕಡೆ ಈ ಕಡೆ ಎಲ್ಲ ಖುಲ್ಲ. ಅವ್ರವ್ರ ಭಕ್ತರು ಬಂದು ಅವ್ರವ್ರ ಸ್ವಚ್ಛತೆ ನೀರು, ಇಂಥ ಒಂದು ಸಂಗಮದಾಗ ಇಷ್ಟು ಸ್ವಚ್ಛತೆ ನೀರು ನೀವು ಯಾವ ಜಿಲ್ಲೆದಾಗೂ ನೋಡೋಕ್ಕಿಲ್ಲ. ಅಂಥ ಸ್ವಚ್ಛತೆ ನೀರು ಇಲ್ಲಿ ಇಂಥ ವ್ಯವಸ್ಥೆ ಮಾಡಿದ್ಕೇನಂದ್ರೆ ಇಲ್ಲಿನ ಯೋಗಿ ಆದಿತ್ಯನಾಥರಿಗೆ ಹಾಗೂ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ನಾವು ಧನ್ಯವಾದ ಹೇಳೋಂಥ ಒಂದು ಇದು ಇದೆ. ಅವ್ರಿಗೆ ಧನ್ಯವಾದ ಅರ್ಪಿಸಲೇಬೇಕು. ಯಾಕಂದ್ರೆ ಅಂಥ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಇಡೀ ನಮ್ಮ ದೇಶದ ವಿದೇಶದಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಸಂಪೂರ್ಣ ನಂಬರ್ 1 ಇದೆ. ಮತ್ತು ಬರ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಹೋಗ್ಲಕ್ಕಂತ ಯಾವುದೇ ತೊಂದರೆ ಇಲ್ಲ. ನಾವು 2 ದಿವಸ ಬರ್ತಾ ಇದ್ದೆವು ಬೀದರ್ ಡಿಸ್ಟಿಕ್ಲಿಂದ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಯುಪಿ ಸರ್ಕಾರ ಇಲ್ಲಿ ತನಕ ಬಂದೆವು. ಎಲ್ಲಿ ಏನು ತೊಂದರೆ ಆಗಿಲ್ಲ. ಅಂಥ ಒಂದು ವ್ಯವಸ್ಥೆ ಇಲ್ಲಿ ಮಾಡ್ಯಾರ. ಯೂಟ್ಯೂಬ್ದವ್ರು ಕೆಲವೊಬ್ರು ಏನಂದ್ರೆ ಅದು ಇದು ಅಲ್ಲಿ ಗಡ್ಬಡದ, ಹಿಂಗದ, ಅಲ್ಲಿ ಮಂದಿ ಸೈಲತ್ ಅಂತ ಹೇಳಿದ್ರೆ ಎಲ್ಲ ಸುದ್ದಿ ಸುಳ್ಳು. ನೀವು ಯಾರೇ ಬರಬೇಕಾಯ್ತು ಅಂದ್ರೆ ನಿರ್ಭಯದಿಂದ ನಿರ್ಭೀತಿಯಿಂದ ಇಲ್ಲಿ ಬಂದು ಈ ಸಂಗಮದಾಗ ಸ್ನಾನ ಮಾಡಿಕೊಂಡು ಇಲ್ಲಿ ಮತ್ತು ಈ ಕುಂಭಮೇಳ ಏನು ನಡೀತಾ ಇದೆ 144 ವರ್ಷಗೊಮ್ಮ ನೀವೆಲ್ಲರೂ ಪುನೀತರಾಗಬೇಕಾಗಿ ನಿಮ್ಮೆಲ್ಲರಲ್ಲಿ ಮನಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.